ಭಾರತದ ಸಮುದ್ರ ಗಡಿಯಲ್ಲಿ ನಡೆಯುತ್ತಿರ್ತಕ್ಕಂತಹ ಈ ಒಂದು ಆಪರೇಷನ್ ಇಡೀ ವಿಶ್ವದ ಒಂದು ಜಿಯೋ ಪಾಲಿಟಿಕ್ಸ್ ಅನ್ನ ಚೇಂಜ್ ಮಾಡುವಂತಹ ಮಹತ್ವದ ಒಂದು ಆಪರೇಷನ್ ಅಂತಾನೆ ಹೇಳ್ಬೋದು. ಇಷ್ಟಕ್ಕೂ ಏನು ವಿಚಾರ ನಡೆದಿದೆ, ಏನು ಘಟನೆ ಒಂದು ನಡೆದಿದೆ ಸಮುದ್ರದ ತೀರದಲ್ಲಿ ಅಂತ ನಾವು ನೋಡೋದಾದ್ರೆ, ಇತ್ತೀಚೆಗೆ ಅಂದ್ರೆ ಇದೇ ತಿಂಗಳು ಫೆಬ್ರವರಿ 2026 ಅಲ್ಲಿ ಮುಂಬೈ ತೀರದಿಂದ ಸುಮಾರು 100 ನಾಟಿಕಲ್ ಮೈಲ್ ದೂರದಲ್ಲಿ 3 ಭಾರಿ ತೈಲ ಟ್ಯಾಂಕರ್ ಗಳನ್ನ ಭಾರತೀಯ ಅಧಿಕಾರಿಗಳು ಹೋಗಿ ಅಲ್ಲಿ ತಡೆದಿರ್ತಾರೆ. ಮತ್ತೆ ಅದನ್ನ ಸೀಸ್ ಕೂಡ ಮಾಡಿರ್ತಾರೆ. ಅಂಡ್ ಈ ಹಡಗುಗಳು ಸಾಮಾನ್ಯ ಹಡಗುಗಳಲ್ಲ, ಯಾಕಂತಂದ್ರೆ ಅಮೆರಿಕದಿಂದ ಏನು ನಿಷೇಧ ಮಾಡಿರ್ತಕ್ಕಂಥ ಪಟ್ಟಿಯಲ್ಲಿದ್ದಂತಹ ಇರಾನ್ಗೆ ಸಂಬಂಧಿಸಿದಂತಹ ಅಥವಾ ಸಂಪರ್ಕಿತ ಒಂದು ಟ್ಯಾಂಕರ್ಗಳು ಅಂತ ವರದಿಗಳಲ್ಲಿ ತಿಳಿದು ಬರ್ತಾ ಇದೆ ನಮ್ಗೆ. ಅಂಡ್ ಇಷ್ಟಕ್ಕೂ ನಮಗೆ ಕಾಡ್ತಾ ಇರೋ ಪ್ರಶ್ನೆಗಳೇನಪ್ಪಾ ಅಂತಂದ್ರೆ, ಭಾರತ ಏನಕ್ಕೆ ಇಂತಹ ಒಂದು ಕಠಿಣ ಹೆಜ್ಜೆಯನ್ನ ಹಾಕಿತು? ಇದು ಕೇವಲ ಒಂದು ಅಕ್ರಮ ತೈಲ ಸಾಗಾಣಿಕೆಯ ವಿಷಯವಾ ಅಥವಾ ಇದರ ಹಿಂದೆ ಜಿಯೋ ಪಾಲಿಟಿಕಲ್ ಆಟ ಏನಾದ್ರೂ ನಡೀತಾ ಇದೆಯಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಅನ್ನು ತಿಳಿಸುವ ಪ್ರಯತ್ನವನ್ನ ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಇಫ್ ಇನ್ ಕೇಸ್ ನೀವಿನ್ನೂ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಪೇಜ್ನ ಫಾಲೋ ಮಾಡ್ಕೊಳ್ಳಿ. ವರದಿಗಳ ಪ್ರಕಾರ ನಾವು ನೋಡೋದಾದ್ರೆ, ಭಾರತದ ಸಮುದ್ರ ಭದ್ರತಾ ಅಧಿಕಾರಿಗಳು ಅರಬ್ಬಿ ಸಮುದ್ರದಲ್ಲಿ ಅಂತಂದ್ರೆ ಮುಂಬೈನ ಸಮೀಪದ ಅರಬ್ಬಿ ಸಮುದ್ರದಲ್ಲಿ ಸುಮಾರು 100 ನಾಟಿಕಲ್ ಮೈಲು ಅಂತರದಲ್ಲಿರ್ತಕ್ಕಂತಹ ಒಂದು 3 ಟ್ಯಾಂಕರ್ ಗಳನ್ನ ಹೋಗಿ ಅಲ್ಲಿ ಸೀಸ್ ಮಾಡಿದ್ದಾರೆ, ತಡೆದು ಅದನ್ನ ಸೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಟ್ಯಾಂಕರ್ ಗಳು ಶಾಡೋ ಫ್ಲೀಟ್ ಭಾಗವಾಗಿರಬಹುದು ಅಂತ ಇದನ್ನ ಶಂಕಿಸಲಾಗಿದೆ ಅಂತಾನೆ ಹೇಳ್ಬೋದು. ಇಷ್ಟಕ್ಕೂ ಶಾಡೋ ಫ್ಲೀಟ್ ಅಂದ್ರೆ ಏನು ಅಂತ ನಿಮ್ಗೆ ಸಿಂಪಲ್ ಆಗಿ ಹೇಳೋದಾದ್ರೆ, ಈ ಜಾಗತಿಕವಾಗಿ ನಿಷೇಧಿಸಲ್ಪಟ್ಟ ಹಡಗುಗಳು ಅಂತಂದ್ರೆ ಈಗ ಏನು ವರ್ಲ್ಡ್ ಅಲ್ಲಿ ಈ ಒಂದು ಹಡಗುಗಳನ್ನ ಯೂಸ್ ಮಾಡಬಾರ್ದು ಅಂತ ಅದ್ರ ಮೇಲೆ ಸ್ಯಾಂಕ್ಷನ್ಸ್ ಅನ್ನ ವಿಧಿಸಿರ್ತಾರೆ. ಆ ಒಂದು ಹಡಗುಗಳನ್ನ ಏನು ಅನೈತಿಕ ಅಥವಾ ಅಕ್ರಮ ಚಟುವಟಿಕೆಗಳಿಗೆ ಬಳಸೋದಕ್ಕೆ ಯೂಸ್ ಮಾಡ್ತಾ ಇದಾರೆ ಅಂತಂದ್ರೆ ಅದನ್ನ ಶಾಡೋ ಫ್ಲೀಟ್ ಅಂತ ಕರೀತಾರೆ ಅಂತಾನೆ ಹೇಳ್ಬೋದು. ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಈ ಶಾಡೋ ಫ್ಲೀಟ್ ಅಂದ್ರೆ ಜಾಗತಿಕ ನಿಷೇಧ ತಪ್ಪಿಸಲು ಹಡಗುಗಳು IAS ಅಂತಂದ್ರೆ ಈ ಆಟೋಮ್ಯಾಟಿಕ್ ಐಡೆಂಟಿಫಿಕೇಶನ್ ಸಿಸ್ಟಮ್ ಅನ್ನ ಆಫ್ ಮಾಡಿ ಅಥವಾ ಅದರ ಐಡೆಂಟಿಟಿಯನ್ನ ಬದಲಾಯಿಸಿಕೊಂಡು ಸಮುದ್ರಗಳಲ್ಲಿ ಶಿಪ್ ಟು ಶಿಪ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಬಳಸುವಂತಹ ಈ ಒಂದು ಹಡಗುಗಳನ್ನ, ಈ ಒಂದು ಗುಂಪನ್ನ ಶಾಡೋ ಫ್ಲೀಟ್ ಅಂತ ಕರೀತಾರೆ. ಇದು 3 ಹಡಗುಗಳನ್ನ ಅಥವಾ ಟ್ಯಾಂಕರ್ ಗಳನ್ನೇನು ನಮ್ಮ ಭಾರತ ಅಧಿಕಾರಿಗಳೇನು ಬಂಧಿಸಿದರೆ, ಒಂದು ಸ್ಟೆಲ್ಲರ್ ರೂಬಿ ಅಂತ, ಇನ್ನೊಂದು ಅಸ್ಪಾಲ್ಟ್ ಸ್ಟಾರ್ ಅಂತ, ಇನ್ನೊಂದು ಅಲ್ ಜಫ್ಜಿಯಾ ಅಂತ, ಈ 3 ಹಡಗುಗಳನ್ನ ಏನು ತಡೆದು ಸೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಭಾರತ ಈ ಒಂದು ಶಂಕಿತ ಹಡಗುಗಳನ್ನ ಅಥವಾ ಟ್ಯಾಂಕರ್ ಗಳನ್ನ ಹೇಗೆ ಪತ್ತೆ ಹಚ್ಚಿತು ಅಂತ ನಾವು ನೋಡೋದಾದ್ರೆ, ಭಾರತೀಯ ಸಮುದ್ರ ನಿಗಾ ವ್ಯವಸ್ಥೆ ರಾಡರ್ ಅಥವಾ ಉಪಗ್ರಹ ನಿಗಾ ಅಥವಾ ಮೆರಿಟೈಮ್ ಡೇಟಾ ವಿಶ್ಲೇಷಣೆಯ ಮೂಲಕ ಈ ಒಂದು ಶಂಕಿತ ಚಟುವಟಿಕೆಗಳನ್ನ ಗಮನಿಸಿದ್ದಾರೆ. ಅಂಡ್ ಅದಾದ್ಮೇಲೆ ಹಡಗುಗಳನ್ನ ಲೊಕೇಶನ್ ಡೇಟಾವನ್ನು ಮರೆಮಾಚುತ್ತಿದ್ದು ವರದಿಗಳಲ್ಲಿ ನಮಗೆ ತಿಳಿದು ಬಂದಿದೆ. ಸೊ ಇದನ್ನ ರೀಸನ್ ಆಗಿ ಇಟ್ಕೊಂಡು ಭಾರತೀಯ ಕೋಸ್ಟ್ ಗಾರ್ಡ್ ಮತ್ತೆ ನೌಕಾಪಡೆಯ ತಂಡಗಳು ಹಡಗುಗಳತ್ತ ಟ್ರೇಸ್ ಮಾಡ್ಕೊಂಡು ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಇದು ಇಲ್ಲಿಗಲ್ ಆಗಿ ನಡೀತಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬಂದಿದ್ದಾದ್ಮೇಲೆ ಅದನ್ನ ಪರಿಶೀಲನೆ ಮಾಡಿ ಅವುಗಳನ್ನ ಸೀಸ್ ಮಾಡಿ ಅದನ್ನ ಮತ್ತೆ ಏನು ಎಸ್ಕಾರ್ಟ್ ಮಾಡಿದರೆ ಮುಂಬೈಗೆ ಅಂತ ಕೂಡ ವರದಿಗಳಲ್ಲಿ ತಿಳಿದು ಬರ್ತಾ ಇದೆ. ಇನ್ನು ಸ್ವಲ್ಪ ಇದ್ರ ಬಗ್ಗೆ ಹಿನ್ನೆಲೆಯನ್ನ ನಾವು ತಿಳಿದೋದಾದ್ರೆ, ಸುಮಾರು ವರ್ಷಗಳ ಹಿಂದೆ ಅಮೆರಿಕ ಒಂದು ಏನು ಹಲವು ವರ್ಷಗಳಿಂದ ಇರಾನ್ ತೈಲ ರಫ್ತಿನ ಮೇಲೆ ಒಂದು ನಿರ್ಬಂಧ ಸ್ಯಾಂಕ್ಷನ್ಸ್ ಅನ್ನ ವಿಧಿಸಿತ್ತು ಅಂತಾನೆ ಹೇಳ್ಬೋದು. ಈ ನಿರ್ಬಂಧವನ್ನ ತಪ್ಪಿಸೋದಕ್ಕಂತ ಇರಾನ್ ಏನ್ ಮಾಡ್ತಾ ಇತ್ತು, ತನ್ನ ತೈಲವನ್ನ ಶಾಡೋ ರೂಟ್ಸ್ ಮೂಲಕ ಮಾರಾಟ ಮಾಡ್ತಾ ಇತ್ತು ಅನ್ನೋ ಆರೋಪಗಳು ಕೂಡ ಇತ್ತೀಚೆಗೆ ನಮ್ಗೆ ಕೇಳಿ ಬರ್ತಾ ಇತ್ತು. ಯಾಕಂತಂದ್ರೆ ಈ ಸ್ಯಾಂಕ್ಷನ್ಸ್ ಅನ್ನ ತಪ್ಪಿಸಿ ಬೇರೆ ಕಂಟ್ರೀಸ್ಗೆ ತನ್ನ ತೈಲವನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು ಅನ್ನೋದು. ಇದ್ರ ಬಗ್ಗೆ ಇರಾನ್ ಕೂಡ ಪ್ರತಿಕ್ರಿಯೆಯನ್ನ ನೀಡಿದೆ. ಅವ್ರು ಏನ್ ಹೇಳಿದಾರೆ ಅಂದ್ರೆ, ಅಧಿಕೃತ ಕಂಪನಿಗಳಿಗೆ ಈ ಹಡಗುಗಳಿಗೆ ಯಾವುದೇ ಆದ ನೇರ ಸಂಬಂಧ ಅನ್ನೋದಿಲ್ಲ ಅಂತ ಕೂಡ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅಂತಾನೆ ಹೇಳ್ಬೇಕು. ಏನ್ ಜಪ್ತಿ ಆಗಿದಾವಲ್ಲ ಟ್ಯಾಂಕರ್ಗಳು, ಇದಕ್ಕೂ ನಮ್ಮ ಇರಾನ್ ನಲ್ಲಿ ಇರ್ತಕ್ಕಂಥ ಕಂಪನಿಗಳಿಗೂ ಯಾವುದೇ ಒಂದು ಸಂಬಂಧ ಇಲ್ಲ ಅಂತ ಅವರು ಕ್ಲಿಯರೆನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇಷ್ಟಕ್ಕೂ ಭಾರತ ಏನಕ್ಕೆ ಅಷ್ಟೊಂದು ರಿಸ್ಕ್ ಅನ್ನ ತಗೊಂಡು ಅದನ್ನ ಟ್ಯಾಂಕರ್ ಗಳನ್ನ ಜಪ್ತಿ ಮಾಡ್ಬೇಕು, ಇದರಿಂದ ಭಾರತಕ್ಕೆ ಏನು ಉಪಯೋಗ ಅಂತ ನಾವು ನೋಡೋದಾದ್ರೆ, ಸೊ ತನ್ನ ಸಮುದ್ರ ಗಡಿಯನ್ನ ರಕ್ಷಿಸಬೇಕು ಅನ್ನೋ ಒಂದು ಉದ್ದೇಶ ಇರ್ತದೆ. ಮತ್ತೊಂದೇನಂತಂದ್ರೆ ಅಕ್ರಮ ತೈಲ ಸಾಗಣೆಯನ್ನ ತಡಿಬೇಕು, ಮತ್ತೆ ಅಂತಾರಾಷ್ಟ್ರೀಯ ಸಮುದ್ರ ನಿಯಮವನ್ನ ಏನಿರ್ತದೆ, ಪ್ರೋಟೋಕಾಲ್ ಏನಿರ್ತದೆ, ಇಂಟರ್ನ್ಯಾಷನಲ್ ಈ ಸಿ ಲೆವೆಲ್ ಅಲ್ಲಿ ಏನ್ ಪ್ರೋಟೋಕಾಲ್ಸ್ ಇರ್ತದೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಅದನ್ನ ಫಾಲೋ ಮಾಡ್ಬೇಕಾಗಿರ್ತದೆ. ಅಂಡ್ ಇದೊಂದೇ ಅಲ್ಲ, ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಇದರಿಂದ ಏನು ಅಮೆರಿಕ ಸ್ಯಾಂಕ್ಷನ್ಸ್ ಒಳಪಟ್ಟಿರ್ತಕ್ಕಂಥ ಹಡಗುಗಳನ್ನ ನಾವು ಸೀಸ್ ಮಾಡಿದೀವಿ ಅಂತಂದ್ರೆ ನಮ್ಮ ಮತ್ತು ಅಮೆರಿಕದ ಒಂದು ಬಾಂಧವ್ಯ ಅನ್ನೋದು ಕೂಡ ಮತ್ತೆ ಗಟ್ಟಿಯಾಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಭಾರತಕ್ಕೆ ಈ ರೀತಿ ಹೋಗಿ ಹಡಗುಗಳನ್ನ ಸೀಸ್ ಮಾಡೋ ಹಕ್ಕಿದೆಯಾ ಅಂತ ನಾವು ನೋಡೋದಾದ್ರೆ, ಕಾನೂನು ಅಂಶ ಭಾರತ ತನ್ನ EEZ ಅಂತಂದ್ರೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಒಳಗೆ, ಅಂದ್ರೆ ಅಂತಾರಾಷ್ಟ್ರೀಯ ಸಮುದ್ರ ಕಾನೂನು ಪ್ರಕಾರ ಈ ಒಂದು ಸರ್ಟನ್ ಝೋನ್ ಅಂತ ಕೊಟ್ಟಿರ್ತಾರೆ ಆ ಒಂದು ದೇಶಕ್ಕೆ. ಆ ಝೋನ್ ಒಳಗಡೆ ಏನಾದರೂ ಅನೈತಿಕ ಅಥವಾ ಅನಧಿಕೃತ ಚಟುವಟಿಕೆಗಳು ಶಂಕೆ ಅನ್ನೋದು ಕಂಡು ಬರ್ತಾ ಇದೆ ಅಂತಂದ್ರೆ, ಸೊ ಆವಾಗ ನಾವು ಹೋಗಿ ತಡೆದು ಅದರ ತನಿಖೆ ಮತ್ತು ಕಾನೂನು ಕ್ರಮವನ್ನು ಕೈಗೊಳ್ಳುವ ಅವಕಾಶ ಅನ್ನೋದು ನಮ್ಗಿರುತ್ತೆ. ಸೊ ಇದರ ಅಂತಿಮ ನಿರ್ಧಾರ ಅನ್ನೋದು ಇದರ ಕಂಪ್ಲೀಟ್ ಆಗಿ ಇದೊಂದು ತನಿಖೆ ಆಗಿ ಇನ್ವೆಸ್ಟಿಗೇಷನ್ ಆದ್ಮೇಲೆ ಅದು ಹೊರಬರುತ್ತೆ. ಮೇಲ್ನೋಟಕ್ಕೆ ನಮ್ಗಿದು ಏನು ಒಂದು
ಕಾನೂನು ಬಾಹಿರ ಚಟುವಟಿಕೆ ಅಂತ ಗೊತ್ತಾಗ್ತಿದೆ ಅಂತ ಅಂದಾಗ ನಾವು ಈ ರೀತಿ ಕ್ರಮವನ್ನು ಕೂಡ ಕೈಗೊಳ್ಳಬಹುದು. ಈ ಒಂದು ಘಟನೆಯಿಂದ ನಾವು ಜಿಯೋಪಾಲಿಟಿಕಲ್ ಒಂದು ಸಂದೇಶವನ್ನು ಕೂಡ ಇಡೀ ಪ್ರಪಂಚಕ್ಕೆ ಕೊಡಬಹುದು ಅಂತಾನೆ ಹೇಳ್ಬೋದು. ಇಷ್ಟಕ್ಕೂ ಏನಿದೆ ಅಷ್ಟೊಂದು ಇಂಪ್ಯಾಕ್ಟ್ ಆಗುವಂತ ವಿಚಾರ ಅಂತ ನಾವು ನೋಡೋದಾದ್ರೆ, ಸೊ ಭಾರತ ತನ್ನ ಸಮುದ್ರ ಗಡಿಯಲ್ಲಿ ಕಟ್ಟುನಿಟ್ಟಾಗಿದೆ ಅಂತ ದೇಶಕ್ಕೆ ತೋರಿಸಬಹುದು. ಅಂಡ್ ಅಕ್ರಮ ತೈಲ ಸಾಗಾಣಿಕೆ ಭಾರತದ ಗಡಿ ಪಕ್ಕದಲ್ಲಿ ನಡೆಯುವಂಥದ್ದು ಅಷ್ಟು ಈಸಿ ಅಲ್ಲ ಅಂತ ಕೂಡ ನಾವು ತೋರಿಸ್ಕೊಟ್ಟಿದೀವಿ. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಜಾಗತಿಕ ನಿಯಮ ಪಾಲನೆ ಮಾಡೋದಕ್ಕೆ ಭಾರತ ಆಲ್ವೇಸ್ ಏನು ಸಿದ್ಧವಾಗಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಅಂಡ್ ಇದರಿಂದ ಭಾರತ ಅಮೆರಿಕದ ಸಂಬಂಧ ಅನ್ನೋದು ಬಲಪಡಿಸುವಂತಹ ಒಂದು ಹೆಜ್ಜೆ ಆಗಿರ್ತದೆ. ಬಟ್ ಇನ್ನೊಂದು ಕಡೆ ನಾವು ನೋಡೋದಾದ್ರೆ, ಇದರಿಂದ ಭಾರತ ಮತ್ತು ಇರಾನ್ ಸಂಬಂಧಗಳ ಮೇಲೆ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇದು ಯಾವ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ನಮ್ಗೆ ಗೊತ್ತಾಗುತ್ತೆ. ಇಷ್ಟು ಭಾರತ ಏನು ಒಂದು 3 ತೈಲ ಟ್ಯಾಂಕರ್ಗಳನ್ನ ಜಪ್ತಿ ಮಾಡಿತ್ತು, ಅದ್ರ ಬಗ್ಗೆ ತಿಳಿಸೋದ್ರ ಒಂದು ಸಣ್ಣ ಪ್ರಯತ್ನ ಆಗಿತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.